ನಮಸ್ತೆ. 20/12/2025 ಶನಿವಾರ ಕೃಷ್ಣ ಪಕ್ಷ. ಅಮಾವಾಸ್ಯೆ ತಿಥಿ ಬೆಳಗ್ಗೆ 7:13 ಆನಂತರ ಪ್ರಥಮ ದಿನ ಪೂರ್ತಿ ಇರುತ್ತದೆ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. ರಾತ್ರಿ ಅಂದರೆ 12 ಗಂಟೆ ಮೇಲೆ 1:21:25 ಇವತ್ತಿನ ಶನಿವಾರದಲ್ಲಿ ಅಂದರೆ ನಕ್ಷತ್ರ ಶನಿವಾರ ರಾತ್ರಿ ಭಾನುವಾರಕ್ಕೆ ಸೇರುತ್ತದೆ 1:22 ಆಮೇಲೆ ಬರೋದು ಪೂರ್ವಾಷಾಢ ನಕ್ಷತ್ರ. ಮೂಲ ನಕ್ಷತ್ರ ಇರುವವರೆಗೂ ದೋಷ ಕಡಿಮೆ, ದೋಷಗಳು ಏನಿಲ್ಲ. ಆಮೇಲೆ ಬರುವಂಥ ಪೂರ್ವಾಷಾಢ ನಕ್ಷತ್ರ ಕೂಡ ಕುಲವೃದ್ಧಿಯನ್ನು ಕೊಡುತ್ತದೆ. ಅದರಿಂದಾಗಿ ಆಮೇಲೇನೂ ಶುಭವಾಗಿದೆ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 6:36, ಸೂರ್ಯ ಅಸ್ತಮನ ಸಂಜೆ 5:58. ಇವತ್ತಿನ ದಿನದಲ್ಲಿ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಇರೋದು ಬೆಳಗ್ಗೆ 7:12 ಅಂತಂದಿವೆ. ಆ ನಂತರನೇ ಪ್ರಥಮ ಬರೋದು. ಆದ್ದರಿಂದ ಇವತ್ತು ಯಾವ ಕಾರ್ಯಗಳು ಇಲ್ಲ. ನಂತರ ನೋಡಿದ್ರೆ ಮೂಲ ನಕ್ಷತ್ರ ರಾಕ್ಷಸ ಗಣ, ಪೂರ್ವಾಷಾಢ ನಕ್ಷತ್ರ ಮಾನುಷೀಯ ಗಣ. ಬೆಳಿಗ್ಗೆ 6:36 12:08 ಮೂಲ ನಕ್ಷತ್ರದ 2ನೇ ಪಾದ. ಆನಂತರ ಸಂಜೆ 6:45 3ನೇ ಪಾದ. ಸಂಜೆ 6:45 ಮೇಲೆ ರಾತ್ರಿ 1:21 ಮೂಲ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮೂಲ ನಕ್ಷತ್ರವೇ ಮುಗಿತದೆ. ಆನಂತರ ಪೂರ್ವಾಷಾಢ ನಕ್ಷತ್ರ ಬರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಶುಭ ಅಶುಭಗಳನ್ನ ನೋಡೋಣ. 7:14 7:39 ಅಂದರೆ ಬೆಳಿಗ್ಗೆ ಇದು ಒಂದು ಶುಭ ಸಮಯ. ಎಚ್ಚರ, ಪ್ರಥಮ ಇದೆ. ಎಲ್ಲ ಮುಹೂರ್ತ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಇರೋದರಲ್ಲಿ ಸ್ವಲ್ಪ ಶುಭ ಸಮಯಗಳು 10:54 ಮಧ್ಯಾಹ್ನ 1:41, ರಾತ್ರಿ 3:33 ರಾತ್ರಿ 1:50. ಅದೇ ಥರ ರಾತ್ರಿ 3:29 ಬೆಳಗ್ಗೆ ಸೂರ್ಯೋದಯದವರೆಗೂ ಇದು ಒಂದು ಶುಭ ಸಮಯ. ಇಷ್ಟಲ್ಲೇ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಕೊಳ್ಳಿ, ತೊಂದರೆ ಇರಲಿಲ್ಲ. ಈ 100% ಅಶುಭ ಸಮಯನ ನೋಡೋಣ. ಅಮಾವಾಸ್ಯೆ ಬೆಳಗ್ಗೆವರೆಗೂ ಅಂದರೆ 7:12 ಇರೋದರಿಂದ ಸ್ವಲ್ಪ ನಿಧಾನವಾಗಿರೋದು ಒಳ್ಳೆಯದು. ಅದೇ ಸಮಯದಲ್ಲಿ 7:41 9:27 ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದ ಅಮಾವಾಸ್ಯೆಯು ಈ ನಕ್ಷತ್ರವು ಕೂಡೋದರಿಂದ ಅಶುಭ. ಬೆಳಿಗ್ಗೆ 8:28 10:21 ಮೃತ್ಯು. 9:27 10:52 ಗೌರಿ ವಿಷಕಾಲ. ಅಂದರೆ ಇದು ಮೃತ್ಯು ವಿಷವು ಡಬಲ್ ಸೇರೋದರಿಂದ ಈ ಸಮಯ ಉತ್ತಮವಲ್ಲ. 9:27 ಬಂದಿರುವಂಥ ಈ ಸಮಯದಲ್ಲಿ ಅಂದರೆ ಗೌರಿ ಪಂಚಾಂಗ ಮೃತ್ಯು 2 ಕೂಡೋದರಿಂದ ಅಶುಭವಾಗಿರುತ್ತದೆ ಅಂತ. ಇದರಲ್ಲಿ ರಾಹು ಕಾಲ 9:27 10:52, ಮಧ್ಯಾಹ್ನ 1:43 ಮೇಲೆ 3 ಗಂಟೆ 8 ನಿಮಿಷದವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 1:43 3:31 ಮೃತ್ಯು. ರಾತ್ರಿ 1:52 3 ಗಂಟೆ 27 ನಿಮಿಷ ರಾತ್ರಿ ಅಂದರೆ ಲೇಟ್ ನೈಟ್ವರೆಗೂ ಇದು ಒಂದು ವಿಷಕಾಲವಾಗಿರೋದರಿಂದ ಅಶುಭ. ಬೆಳಗಿನ ಜಾವ 6:17 6:37 ಅಂದರೆ ಸೂರ್ಯೋದಯದವರೆಗೂ ಮೃತ್ಯು. ಈ ರೀತಿಯಾದ ಈ ಸಮಯಗಳನ್ನ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಪ್ರಥಮನೂ ಅಮಾವಾಸ್ಯೆಯನ್ನು ಇರೋದರಿಂದ ಅಂದರೆ ಅಮಾವಾಸ್ಯೆ ಮುಗಿದು ಪ್ರಥಮ ಸ್ಟಾರ್ಟ್ ಆಗೋದರಿಂದ ಇವತ್ತು ದಿನಪೂರ್ತಿ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಅದು ಅಲ್ಲದೆ ಮಾಸ ಧನುರ್ಮಾಸ ಅಂತ ನಿಮ್ಗೆ ಗೊತ್ತಿದೆ. ದೇವರ ಪೂಜೆ ಮಾಡಿ ತಪ್ಪೇನಿಲ್ಲ, ಖಂಡಿತ ತೊಂದರೆ ಇಲ್ಲ. ಹಾಗಾಗಿ ಇಷ್ಟು ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ತೀರ್ಮಾನ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.